ಏನು ಸಂಬಂಧ ಇಲ್ಲ, ಅವ್ರು ಬೇರೆ ಆಗ್ಯಾರ. ನಮ್ಗೆ ರೇಷನ್ ಕೊಡಿ ಅಂದ್ರೆ ಕೊಡಲ್ಲ, ಹೋಗಮ್ಮ ಏನ್ ಮಾಡ್ಕೊಂತ ಕೊಡಲ್ಲ ಅಂತ. ಏನ್ ಮಾಡ್ಕತಿಯ ಮಾಡ್ಕೊಂತಂದ್ರ ಕೊಡಲ್ಲ. ನೀವೇನ್ ಹೇಳಿದ್ರಿ? ಕೊಡಲ್ಲ ಅಂದ್ರೆ ನಮ್ಮ ಮಗ ಮನೆಗೆ ಬಂದ್ರು, ಮಮ್ಮಿ ಕೊಡ್ತಾ ಇಲ್ಲ ಮಮ್ಮಿ, 6 ಗಂಟೆಗೆ ಹೋಗಿ ನಿಂತೀನಿ, ಮನೆಗೆ ಬಾಕಲಾಕಿ ಮನೆಗೆ ಹೋಗು ಅಂತಾನೆ ಅಂತಂದ್ರೆ ಅಷ್ಟೇ. ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ? ನಮ್ಗೆ ರೇಷನ್ ಬೇಕು ಸರ್. ರೇಷನ್ ಇಲ್ಲೋದ್ರೆ ಏನ್ ಮಾಡೋದು? ಎಲ್ಲಕ್ಕ ರೇಷನ್ ಬೇಕೇ ಬೇಕು. ರೇಷನ್ ಇಲ್ಲೋದ್ರೆ ಹೆಂಗ್ ನಡೀತದೆ ಹೇಳಿ? ರೇಷನ್ ಬೇಕೇ ಬೇಕು, ಅಕ್ಕಿ ಬೇಕೇ ಬೇಕು. ಎಷ್ಟಂತ ತಗೊಂಡ್ತೀನಿ ನಾನು. ಮನೇಲಿ ಎಷ್ಟು ಜನ ಇದ್ದೀರಿ? ಇಬ್ಬರೇ, ನಾನು ಚಿಕ್ಕ ಮಗ. ನೀವು ಚಿಕ್ಕ ಏನು ಕಾರಣ ಕೊಟ್ಟಿದ್ದಾರೆ? ಕಾರ್ಡ್ ರದ್ದು ಮಾಡಿದೀವಿ ಅನ್ನೋದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಅದೇನು ನಮ್ಮ ಮಗ ಏನೋ ಕೆಲಸ ಮಾಡ್ತಾನೆ, ಅವ ಬೇರೆ ಆಗ್ಯಾನ ಮದಿಯಾಗಿ. ಈಗ ನಮ್ಗಿಬ್ಬರಿಗೆ ಬೇರೆ ಮಾಡವನೆ. ಈಗ ನಾವೇನು ತಿನ್ಬೇಕು ಹೇಳಿ? ನಮ್ಮ ಮಗನ ಕಡೆ ನನಗೆ ಯಾಕೆ, ನಮ್ಮ ಮಗನಿಗೆ ತೆಗೆದುಬಿಡಿ, ನಾನು ಕೊಡಿ ರೇಷನ್ ಅಷ್ಟೇ. ಏನೇನು ಸಮಸ್ಯೆ ಆಗ್ತಿದೆ ಈಗ? ನೀವು ಕಾರ್ಡ್ ರದ್ದಾಗಿರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಈಗ ನಿಮಗೆ? ಈಗ ರೇಷನ್ ಇಲ್ಲ ಸರ್, ಅದು ಈಗ ಏನೂ ಬರಲ್ಲಮ್ಮ, ಇದು ರೇಷನ್ ಕಾರ್ಡು ಇದು ನಿಂದು ಕ್ಯಾನ್ಸಲ್ ಆಗ್ಯದ, ನೀವು ಸುಮ್ಮನೆ ಒಯ್ದು ಮನೆಗೆ ಇಟ್ಕೊ ಅಂತ ಹೇಳಿದ್ರು. ಅಮ್ಮ ನೀವೀಗ ರೇಷನ್ ಕಾರ್ಡ್ನ ಏನೇನಕ್ಕೆ ಉಪಯೋಗಿಸ್ಕೊತಾ ಇದ್ರಿ ಹೇಳಿ ನೋಡೋಣ. ಎಲ್ಲಕ್ಕ ಬರ್ತಿತ್ತು. ಇದು ನಂದು ಏನಾನ ಕೆಲಸ ಇದ್ರೆ ನಾ ಏನಾದರೂ ಇದೇ ತಗೊಂಡು ಹೋಗೋದು. ವಿದ್ವೆ ಅಂತ ಇದಕ್ಕೆ ಇದೇ ಬೇಕಂತಾರೆ. ಈಗ ಏನೋ ತಗೊಂಡು ಹೋಗೋದ್ರೆ, ಈಗ ನಮ್ಮ ಮಗಂದು ಏನೋ ಚಿಕ್ಕ ಮಗ ಓದ್ತಾನೆ, ಎಲ್ಲಕ್ಕ ಅದು ಇದೇ ಬೇಕು, ರೇಷನ್ ಕಾರ್ಡ್ ಬೇಕು. ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಬೇಕು. ಕಾರ್ಡ್ ರದ್ದು ಆಗಿರೋದ್ರಿಂದ ಮುಂದೆ ಏನ್ ಮಾಡಬೇಕು ಅಂತ ಅಧಿಕಾರಿಗಳು ನಿಮಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಏನಾದ್ರು? ಏನೂ ಇಲ್ಲ ಸರ್. ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಅವರಿಗೆ ಕೇಳ್ಬೇಕು, ಮತ್ತೆ ಯಾರಿಗೆ ಕೇಳ್ಬೇಕು ಸರ್? ಅವರೇ ಮಾಡಿರಿ ಇದು ಕ್ಯಾನ್ಸಲ್. ನಿಮಗೆ ವಿಧವಾ ವೇತನ ಎಲ್ಲ ಟೈಮ್ ಕರೆಕ್ಟಾಗಿ ಬರ್ತಾ ಇದೆಯಾ? ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ. ಅದು ನಾನು ಹೋಗಿ ಹೋರಾಡೋದಾಗ ಅವಾಗ ಕೊಡ್ತವ್ರೆ. ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಕೊಡ್ತವ್ರೆ. ಹಿಂಗೆ ಈ ತಿಂಗಳು ರೇಷನ್ ಸಿಕ್ಕಿದೆ ನಿಮಗೆ? ಈಗ 2 ತಿಂಗಳು ಸಿಕ್ಕಿಲ್ಲ ಸರ್. 2 ತಿಂಗಳು ಈಗ ರೇಷನ್ಗೆ ಏನ್ ಮಾಡೋದು ನಿಮ್ಗೆ? ಅದೇ ನಿಮ್ಮ ದುಡಿಮೆ, ನಿಮ್ಮ ಸಂಬಳ ಅಷ್ಟೇ ಸರ್. ಅಷ್ಟೇ. ಅದು 9,000 ಬರುತ್ತೆ ಅಷ್ಟೇ. ಗಾರ್ಮೆಂಟ್ಸ್ 9,000 ಅಷ್ಟೇ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಶೋಭಾ ಅಂತ ಸರ್. ಶೋಭಾ ಅಂತ. ಶೋಭಾ ಅವರೇ, ಈಗ ನಿಮ್ದು ರೇಷನ್ ಕಾರ್ಡ್ ರದ್ದಾಗಿದೆ. ರೇಷನ್ ಕಾರ್ಡ್ ರದ್ದಾಗಿದೆ ಸರ್. ಹೋಸತಿ ಡಿಪೋಗೆ ಹೋದಾಗಲೇ ನಮ್ಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲೋಗಿ ಡಿಪೋದಾರ ಕೇಳಿದ್ಕೆ ಇಲ್ಲಿ ನಮಗೆ ಇದ್ದಾರೆ ಸರ್, ಇದ್ದಾರೆ. ಇದು ಅಲ್ಲೋಗಿ ಕಂದಾಯ ಭವನಕ್ಕೆ ಹೋಗಿ ನೀವು ಒಂದ್ಸತಿ ಅಲ್ಲಿ ಕೇಳಿ ಅಂತ ಅಂದ್ರು ಡಿಪೋದವರು. ನಾವು 1-2 ಸತಿ ಹೋದ್ವಿ. ಅವ್ರು ಹೇಳ್ತಾರೆ ನಮ್ಮ ಗೌರ್ಮೆಂಟಿಂದ ಏನೂ ಈ ಥರ ಏನೂ ಇನ್ಫಾರ್ಮ್ ಮಾಡಿಲ್ಲ, ಅದೇನಾರು ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತೇಳಿ ಒಂದು ಫಾರಮ್ ಕೊಟ್ಟರು. ಫಾರಮ್ ಫಿಲಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಅದು ಬಿಟ್ಟರೆ ಯಾರು ಮನೆ ಹತ್ರ ಬಂದು ಏನು ಈ ಥರ ಇದಾಗೈತಲ್ಲ ಏನು ಅಂತ ಏನು ಕೇಳೋಕ್ಕೆ ಬಂದಿಲ್ಲ. ಅದರಲ್ಲಿ ನಮ್ಮ ಗೋಪಾಲಯ್ಯ ಸರ್ ಮಾತ್ರ ನೈಟ್ ಬಂದು ನಮ್ಮ ಕಷ್ಟ ಮಾತ್ರ ಕೇಳ್ಕೊಂಡು ಹೋಗಿದ್ದಾರೆ. ಕೇಳ್ಕೊಂಡು ಹೋಗಿ ನಾವು ಮಾಡಿಸ್ತೀವಿ ಎಲ್ಲನೂ, ನೀವು ಭಯ ಬೀಳಬೇಡಿ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಊಟಕ್ಕೆ ಅದೇ ನಾವು 5 kg 10 kg ಹಿಂಗೆ ತೊಗೊಂಡ್ಬಂದು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. 2 ತಿಂಗಳಿಂದ ನಮ್ಗೆ ಅಕ್ಕಿ ಸಿಕ್ಕಿಲ್ಲ. ಮಗು ಇಲ್ಲ ಸರ್. ಈಗ 3 ವರ್ಷದಿಂದ ನಮ್ಮ ಮಗು ನೋಡ್ಕೊಂಡು ಮನೇಲೇ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ಮು ಜಾಸ್ತಿ ಆಗಿದೆ. ಹೆಂಗೋ ಅಕ್ಕಿ ಸಿಗ್ತಾಯಿತ್ತು. ಮತ್ತು ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡು ಮಾಡಿಸ್ಬೇಕೆ ಅಂತ ಕೊಟ್ಟಿದ್ದೀವಿ. ಅದು ಏನಾರು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಅದೊಂದು ಇದಾಗ್ತಾಯಿದೆ. ಅದು ಹೆಲ್ತ್ ಹೆಣ್ಮಗು ಸರ್. ಭಾಗ್ಯಲಕ್ಷ್ಮಿನೂ ಕಾರ್ಡೇ ಬೇಕೇ ಬೇಕು ಸರ್. ಯಾವ ಊರಮ್ಮ ನಿಮ್ದು? ನಮ್ದು ನಾಗಮಂಗಲ ಸರ್. ನಾಗಮಂಗಲದ ಹತ್ರ ಹಳ್ಳಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಬಂದು 15-16 ವರ್ಷನೇ ಆಯ್ತು ಸರ್. ಏನು ಸಂಬಂಧ ಇಲ್ಲ, ಅವ್ರು ಬೇರೆ ಆಗ್ಯಾರ. ನಮ್ಗೆ ರೇಷನ್ ಕೊಡಿ ಅಂದ್ರೆ ಕೊಡಲ್ಲ, ಹೋಗಮ್ಮ ಏನ್ ಮಾಡ್ಕೊಂತ ಕೊಡಲ್ಲ ಅಂತ. ಏನ್ ಮಾಡ್ಕತಿಯ ಮಾಡ್ಕೊಂತಂದ್ರ ಕೊಡಲ್ಲ. ನೀವೇನ್ ಹೇಳಿದ್ರಿ? ಕೊಡಲ್ಲ ಅಂದ್ರೆ ನಮ್ಮ ಮಗ ಮನೆಗೆ ಬಂದ್ರು, ಮಮ್ಮಿ ಕೊಡ್ತಾ ಇಲ್ಲ ಮಮ್ಮಿ, 6 ಗಂಟೆಗೆ ಹೋಗಿ ನಿಂತೀನಿ, ಮನೆಗೆ ಬಾಕಲಾಕಿ ಮನೆಗೆ ಹೋಗು ಅಂತಾನೆ ಅಂತಂದ್ರೆ ಅಷ್ಟೇ. ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ? ನಮ್ಗೆ ರೇಷನ್ ಬೇಕು ಸರ್. ರೇಷನ್ ಇಲ್ಲೋದ್ರೆ ಏನ್ ಮಾಡೋದು? ಎಲ್ಲಕ್ಕ ರೇಷನ್ ಬೇಕೇ ಬೇಕು. ರೇಷನ್ ಇಲ್ಲೋದ್ರೆ ಹೆಂಗ್ ನಡೀತದೆ ಹೇಳಿ? ರೇಷನ್ ಬೇಕೇ ಬೇಕು, ಅಕ್ಕಿ ಬೇಕೇ ಬೇಕು. ಎಷ್ಟಂತ ತಗೊಂಡ್ತೀನಿ ನಾನು. ಮನೇಲಿ ಎಷ್ಟು ಜನ ಇದ್ದೀರಿ? ಇಬ್ಬರೇ, ನಾನು ಚಿಕ್ಕ ಮಗ. ನೀವು ಏನು ಕಾರಣ ಕೊಟ್ಟಿದ್ದಾರೆ? ಕಾರ್ಡ್ ರದ್ದು ಮಾಡಿದೀವಿ ಅನ್ನೋದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಅದೇನು ನಮ್ಮ ಮಗ ಏನೋ ಕೆಲಸ ಮಾಡ್ತಾನೆ, ಅವ ಬೇರೆ ಆಗ್ಯಾನ ಮದಿಯಾಗಿ. ಈಗ ನಮ್ಗಿಬ್ಬರಿಗೆ ಬೇರೆ ಮಾಡವನೆ. ಈಗ ನಾವೇನು ತಿನ್ಬೇಕು ಹೇಳಿ? ನಮ್ಮ ಮಗನ ಕಡೆ ನನಗೆ ಯಾಕೆ, ನಮ್ಮ ಮಗನಿಗೆ ತೆಗೆದುಬಿಡಿ, ನಾನು ಕೊಡಿ ರೇಷನ್ ಅಷ್ಟೇ. ಏನೇನು ಸಮಸ್ಯೆ ಆಗ್ತಿದೆ ಈಗ? ನೀವು ಕಾರ್ಡ್ ರದ್ದಾಗಿರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಈಗ ನಿಮಗೆ? ಈಗ ರೇಷನ್ ಇಲ್ಲ ಸರ್, ಅದು ಈಗ ಏನೂ ಬರಲ್ಲಮ್ಮ, ಇದು ರೇಷನ್ ಕಾರ್ಡು ಇದು ನಿಂದು ಕ್ಯಾನ್ಸಲ್ ಆಗ್ಯದ, ನೀವು ಸುಮ್ಮನೆ ಒಯ್ದು ಮನೆಗೆ ಇಟ್ಕೊ ಅಂತ ಹೇಳಿದ್ರು. ಅಮ್ಮ ನೀವೀಗ ರೇಷನ್ ಕಾರ್ಡ್ನ ಏನೇನಕ್ಕೆ ಉಪಯೋಗಿಸ್ಕೊತಾ ಇದ್ರಿ ಹೇಳಿ ನೋಡೋಣ. ಎಲ್ಲಕ್ಕ ಬರ್ತಿತ್ತು. ಇದು ನಂದು ಏನಾನ ಕೆಲಸ ಇದ್ರೆ ನಾ ಏನಾದರೂ ಇದೇ ತಗೊಂಡು ಹೋಗೋದು. ವಿದ್ವೆ ಅಂತ ಇದಕ್ಕೆ ಇದೇ ಬೇಕಂತಾರೆ. ಈಗ ಏನೋ ತಗೊಂಡು ಹೋಗೋದ್ರೆ, ಈಗ ನಮ್ಮ ಮಗಂದು ಏನೋ ಚಿಕ್ಕ ಮಗ ಓದ್ತಾನೆ, ಎಲ್ಲಕ್ಕ ಅದು ಇದೇ ಬೇಕು, ರೇಷನ್ ಕಾರ್ಡ್ ಬೇಕು. ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಬೇಕು. ಕಾರ್ಡ್ ರದ್ದು ಆಗಿರೋದ್ರಿಂದ ಮುಂದೆ ಏನ್ ಮಾಡಬೇಕು ಅಂತ ಅಧಿಕಾರಿಗಳು ನಿಮಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಏನಾದ್ರು? ಏನೂ ಇಲ್ಲ ಸರ್. ಅವರಿಗೆ ಕೇಳ್ಬೇಕು, ಮತ್ತೆ ಯಾರಿಗೆ ಕೇಳ್ಬೇಕು ಸರ್? ಅವರೇ ಮಾಡಿರಿ ಇದು ಕ್ಯಾನ್ಸಲ್. ನಿಮಗೆ ವಿಧವಾ ವೇತನ ಎಲ್ಲ ಟೈಮ್ ಕರೆಕ್ಟಾಗಿ ಬರ್ತಾ ಇದೆಯಾ? ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ. ಅದು ನಾನು ಹೋಗಿ ಹೋರಾಡೋದಾಗ ಅವಾಗ ಕೊಡ್ತವ್ರೆ. ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಕೊಡ್ತವ್ರೆ. ಹಿಂಗೆ ಈ ತಿಂಗಳು ರೇಷನ್ ಸಿಕ್ಕಿದೆ ನಿಮಗೆ? ಈಗ 2 ತಿಂಗಳು ಸಿಕ್ಕಿಲ್ಲ ಸರ್. 2 ತಿಂಗಳು
ಈಗ ರೇಷನ್ಗೆ ಏನು ಮಾಡೋದು ನಿಮ್ಗೆ ಅದೇ ನಿಮ್ಮ ದುಡಿಮೆ ನಿಮ್ಮ ಸಂಬಳ ಅಷ್ಟೇ ಸರ್ ಅಷ್ಟೇ ಅದು 9,000 ಬರುತ್ತೆ ಅಷ್ಟೇ ಗಾರ್ಮೆಂಟ್ಸ್ ಇವ್ರದ್ದು ಅಣ್ಣ 9,000 ಅಷ್ಟೇ. ಇವ್ರದ್ದು ಮೇಡಮ್ ನಮಸ್ಕಾರ. ನಮಸ್ಕಾರ ಏನು ನಿಮ್ಮ ಹೆಸರು? ಶೋಭಾ ಅಂತ ಸರ್. ಶೋಭಾ ಅಂತ. ಶೋಭಾ ಅವರೇ, ಈಗ ನಿಮ್ದು ರೇಷನ್ ಕಾರ್ಡ್ ರದ್ದಾಗಿದೆ. ರೇಷನ್ ಕಾರ್ಡ್ ರದ್ದಾಗಿದೆ ಸರ್. ಹೋಸತಿ ಡಿಪೋಗೆ ಹೋದಾಗಲೇ ನಮ್ಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲೋಗಿ ಡಿಪೋದಾರ ಕೇಳಿದ್ಕೆ ಇಲ್ಲಿ ನಮಗೆ ಯಜಮಾನ್ರು ಇದಾರ ನಮ್ಮ ಇದ್ದಾರೆ ಸರ್, ಇದ್ದಾರೆ. ಇದು ಅಲ್ಲೋಗಿ ಕಂದಾಯ ಭವನಕ್ಕೆ ಹೋಗಿ ನೀವು ಒಂದ್ಸತಿ ಅಲ್ಲಿ ಕೇಳಿ ಅಂತ ಅಂದ್ರು ಡಿಪೋದವರು. ನಾವು ಒಂದಲ್ಲ 2 ಸತಿ ಹೋದ್ವಿ. ಅವ್ರು ಹೇಳ್ತಾರೆ ನಮ್ಮ ಗೌರ್ಮೆಂಟಿಂದ ಏನೂ ಈ ಥರ ಏನೂ ಇನ್ಫಾರ್ಮ್ ಮಾಡಿಲ್ಲ, ಅದೇನಾರು ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತೇಳಿ ಒಂದು ಫಾರಮ್ ಕೊಟ್ಟರು. ಫಾರಮ್ ಫಿಲಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಅದು ಬಿಟ್ಟರೆ ಯಾರು ಮನೆ ಹತ್ರ ಬಂದು ಏನು ಈ ಥರ ಇದಾಗೈತಲ್ಲ ಏನು ಅಂತ ಏನು ಕೇಳೋಕ್ಕೆ ಬಂದಿಲ್ಲ. ಅದರಲ್ಲಿ ನಮ್ಮ ಗೋಪಾಲಯ್ಯ ಸರ್ ಮಾತ್ರ ನೈಟ್ ಬಂದು ನಮ್ಮ ಕಷ್ಟ ಮಾತ್ರ ಕೇಳ್ಕೊಂಡು ಹೋಗಿದ್ದಾರೆ. ಕೇಳ್ಕೊಂಡು ಹೋಗಿ ನಾವು ಮಾಡಿಸ್ತೀವಿ ಎಲ್ಲನೂ, ನೀವು ಭಯ ಬೀಳಬೇಡಿ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಊಟಕ್ಕೆ ಏನು ಮಾಡ್ತೀರಿ? ಊಟಕ್ಕೆ ಅದೇ ನಾವು 5 kg 10 kg ಹಿಂಗೆ ತೊಗೊಂಡ್ಬಂದು ನಾವು ಜೀವನ ಮಾಡ್ತಾ ಇದೀವಿ ಸರ್. 2 ತಿಂಗಳಿಂದ ನಮ್ಗೆ ಅಕ್ಕಿ ಸಿಕ್ಕಿಲ್ಲ. ಮಗು ಇಲ್ಲ ಸರ್, ಈಗ 3 ವರ್ಷದಿಂದ ನಮ್ಮ ಮಗು ನೋಡ್ಕೊಂಡು ಮನೇಲೇ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ಮು ಜಾಸ್ತಿ ಆಗಿದೆ. ಹೆಂಗೋ ಅಕ್ಕಿ ಸಿಗ್ತಾಯಿತ್ತು, ಮತ್ತು ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡು ಮಾಡಿಸ್ಬೇಕೆ ಅಂತ ಕೊಟ್ಟಿದ್ದೀವಿ. ಅದು ಏನಾರು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಅದೊಂದು ಇದಾಗ್ತಾ ಇದೆ. ಅದು ಹೆಲ್ತ್ ಹೆಣ್ಮಗು ಸರ್. ಹಂಗಾರೆ ಭಾಗ್ಯಲಕ್ಷ್ಮಿನೂ ಈಗ ಕಾರ್ಡ್ ಬೇಕೇ ಬೇಕು? ಕಾರ್ಡೇ ಬೇಕೇ ಬೇಕು ಸರ್. ಯಾವ ಊರಮ್ಮ ನಿಮ್ದು? ನಮ್ಮದು ನಾಗಮಂಗ್ಲ ಸರ್. ನಾಗಮಂಗ್ಲದ ಹತ್ರ ಹಳ್ಳಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತಾವು? ಇಲ್ಲಿಗೆ ಬಂದು 15-16 ವರ್ಷನೇ ಆಯಿತು ಸರ್. ಏನು ಸಂಬಂಧ ಇಲ್ಲ, ಅವ್ರು ಬೇರೆ ಆಗ್ಯಾರೆ. ನಮ್ಗೆ ರೇಷನ್ ಕೊಡಿ ಅಂದ್ರೆ ಕೊಡಲ್ಲ. ಹೋಗಮ್ಮ ಏನು ಮಾಡ್ಕೊಂತ ಕೊಡಲ್ಲ ಅಂತ. ಏನು ಮಾಡ್ಕೊತೀಯ ಮಾಡ್ಕೊಂತಂದ್ರ ಕೊಡಲ್ಲ. ನೀವೇನು ಹೇಳಿದ್ರಿ? ಕೊಡಲ್ಲ ಅಂದ್ರೆ ನಮ್ಮ ಮಗ ಮನೆಗೆ ಬಂದ್ರು. ಮಮ್ಮಿ ಕೊಡ್ತಾ ಇಲ್ಲ ಮಮ್ಮಿ, 6 ಗಂಟೆಗೆ ಹೋಗಿ ನಿಂತೀನಿ ಮನೆಗೆ ಬಾಕಲಾಕಿ ಮನೆಗೆ ಹೋಗು ಅಂತಾನೆ ಅಂತಂದ್ರೆ ಅಷ್ಟೇ. ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ? ನಮ್ಗೆ ರೇಷನ್ ಬೇಕು ಸರ್. ರೇಷನ್ ಇಲ್ಲೋದ್ರೆ ಏನು ಮಾಡೋದು? ಎಲ್ಲಕ್ಕ ರೇಷನ್ ಬೇಕೇ ಬೇಕು. ರೇಷನ್ ಇಲ್ಲೋದ್ರೆ ಹೆಂಗೆ ನಡೀತದೆ ಹೇಳಿ? ರೇಷನ್ ಬೇಕೇ ಬೇಕು, ಅಕ್ಕಿ ಬೇಕೇ ಬೇಕು. ಎಷ್ಟಂತ ತೊಗೊಳ್ತೀನಿ ನಾನು. ಮನೇಲಿ ಎಷ್ಟು ಜನ ಇದ್ದೀರಿ? ಇಬ್ಬರೇ, ನಾನು ಚಿಕ್ಕ ಮಗ. ನೀವು ಚಿಕ್ಕ ಏನು ಕಾರಣ ಕೊಟ್ಟಿದ್ದಾರೆ ಕಾರ್ಡ್ ರದ್ದು ಮಾಡಿದೀವಿ ಅನ್ನೋದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು? ಅದೇನು ನಮ್ಮ ಮಗ ಏನೋ ಕೆಲಸ ಮಾಡ್ತಾನೆ, ಅವ ಬೇರೆ ಆಗ್ಯಾನ ಮದುವೆಯಾಗಿ. ಈಗ ನಮ್ಗಿಬ್ಬರಿಗೆ ಬೇರೆ ಮಾಡವನೆ. ಈಗ ನಾವೇನು ತಿನ್ಬೇಕು ಹೇಳಿ? ನಮ್ಮ ಮಗನ ಕಡೆ ನನಗೆ ಯಾಕೆ, ನಮ್ಮ ಮಗನಿಗೆ ತೆಗೆದುಬಿಡಿ, ನಂಗೆ ಕೊಡಿ ರೇಷನ್ ಅಷ್ಟೇ. ಏನೇನು ಸಮಸ್ಯೆ ಆಗ್ತಿದೆ ಈಗ? ನೀವು ಕಾರ್ಡ್ ರದ್ದಾಗಿರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಈಗ ನಿಮಗೆ? ಈಗ ರೇಷನ್ ಇಲ್ಲ ಸರ್. ಅದು ಈಗ ಏನೂ ಬರಲ್ಲಮ್ಮ, ಇದು ರೇಷನ್ ಕಾರ್ಡು ಇದು ನಿಂದು ಕ್ಯಾನ್ಸಲ್ ಆಗ್ಯದ, ನೀವು ಸುಮ್ಮನೆ ಒಯ್ದು ಮನೆಗೆ ಇಟ್ಕೊ ಅಂತ ಹೇಳಿದ್ರು. ಅಮ್ಮ ನೀವೀಗ ರೇಷನ್ ಕಾರ್ಡ್ನ ಏನೇನಕ್ಕೆ ಉಪಯೋಗಿಸ್ಕೊತಾ ಇದ್ರಿ ಹೇಳಿ ನೋಡೋಣ. ಎಲ್ಲಕ್ಕ ಬರ್ತಿತ್ತು. ಇದು ನಂದು ಏನಾನ ಕೆಲಸ ಇದ್ರೆ ನಾ ಏನಾದರೂ ಇದೇ ತಗೊಂಡು ಹೋಗೋದು. ವಿದ್ವೆ ಅಂತ ಇದಕ್ಕೆ ಇದೇ ಬೇಕಂತಾರೆ. ಈಗ ಏನೋ ತಗೊಂಡು ಹೋಗೋದ್ರೆ, ಈಗ ನಮ್ಮ ಮಗಂದು ಏನೋ ಚಿಕ್ಕ ಮಗ ಓದ್ತಾನೆ, ಎಲ್ಲಕ್ಕ ಅದು ಇದೇ ಬೇಕು. ರೇಷನ್ ಕಾರ್ಡ್ ಬೇಕು, ಪ್ರತಿಯೊಂದಕ್ಕೂ ಕೂಡ ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಬೇಕು. ಕಾರ್ಡ್ ರದ್ದು ಆಗಿರೋದ್ರಿಂದ ಮುಂದೆ ಏನ್ ಮಾಡಬೇಕು ಅಂತ ಅಧಿಕಾರಿಗಳು ನಿಮಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಏನಾದ್ರು? ಏನೂ ಇಲ್ಲ ಸರ್. ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಯಾರು ಕೇಳೋ? ಅವರಿಗೆ ಕೇಳ್ಬೇಕು, ಮತ್ತೆ ಯಾರಿಗೆ ಕೇಳ್ಬೇಕು ಸರ್? ಅವರೇ ಮಾಡಿದ್ದು ಕ್ಯಾನ್ಸಲ್. ನಿಮಗೆ ವಿಧವಾ ವೇತನ ಎಲ್ಲ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇದೆಯಾ? ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ. ಅದು ನಾನು ಹೋಗಿ ಹೋರಾಡೋದಾಗ ಅವಾಗ ಕೊಡ್ತವ್ರೆ. ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಕೊಡ್ತವ್ರೆ. ಹಿಂಗೆ ಈ ತಿಂಗಳು ರೇಷನ್ ಸಿಕ್ಕಿದೆ ನಿಮಗೆ? ಈಗ 2 ತಿಂಗಳು ಸಿಕ್ಕಿಲ್ಲ ಸರ್. 2 ತಿಂಗಳು. ಈಗ ರೇಷನ್ಗೆ ಏನು ಮಾಡೋದು ನಿಮ್ಗೆ ಅದೇ ನಿಮ್ಮ ದುಡಿಮೆ ನಿಮ್ಮ ಸಂಬಳ ಅಷ್ಟೇ ಸರ್ ಅಷ್ಟೇ. ಅದು 9,000 ಬರುತ್ತೆ ಅಷ್ಟೇ ಗಾರ್ಮೆಂಟ್ಸ್. ಇವ್ರದ್ದು ಅಣ್ಣ 9,000 ಅಷ್ಟೇ. ಇವ್ರದ್ದು. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಶೋಭಾ ಅಂತ ಸರ್. ಶೋಭಾ ಅಂತ. ಶೋಭಾ ಅವರೇ, ಈಗ ನಿಮ್ದು ರೇಷನ್ ಕಾರ್ಡ್ ರದ್ದಾಗಿದೆ. ರೇಷನ್ ಕಾರ್ಡ್ ರದ್ದಾಗಿದೆ ಸರ್. ಹೋಸತಿ ಡಿಪೋಗೆ ಹೋದಾಗಲೇ ನಮ್ಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲೋಗಿ ಡಿಪೋದಾರ ಕೇಳಿದ್ಕೆ ಇಲ್ಲಿ ನಮಗೆ ಯಜಮಾನ್ರು ಇದಾರ ನಮ್ಮ ಇದ್ದಾರೆ ಸರ್, ಇದ್ದಾರೆ. ಇದು ಅಲ್ಲೋಗಿ ಕಂದಾಯ ಭವನಕ್ಕೆ ಹೋಗಿ ನೀವು ಒಂದ್ಸತಿ ಅಲ್ಲಿ ಕೇಳಿ ಅಂತ ಅಂದ್ರು ಡಿಪೋದವರು. ನಾವು ಒಂದಲ್ಲ 2 ಸತಿ ಹೋದ್ವಿ. ಅವ್ರು ಹೇಳ್ತಾರೆ ನಮ್ಮ ಗೌರ್ಮೆಂಟಿಂದ ಏನೂ ಈ ಥರ ಏನೂ ಇನ್ಫಾರ್ಮ್ ಮಾಡಿಲ್ಲ, ಅದೇನಾರು ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತೇಳಿ ಒಂದು ಫಾರಮ್ ಕೊಟ್ಟರು. ಫಾರಮ್ ಫಿಲಪ್ ಮಾಡ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಅದು ಬಿಟ್ಟರೆ ಯಾರು ಮನೆ ಹತ್ರ ಬಂದು ಏನು ಈ ಥರ ಇದಾಗೈತಲ್ಲ ಏನು ಅಂತ ಏನು ಕೇಳೋಕ್ಕೆ ಬಂದಿಲ್ಲ. ಅದರಲ್ಲಿ ನಮ್ಮ ಗೋಪಾಲಯ್ಯ ಸರ್ ಮಾತ್ರ ನೈಟ್ ಬಂದು ನಮ್ಮ ಕಷ್ಟ ಮಾತ್ರ ಕೇಳ್ಕೊಂಡು ಹೋಗಿದ್ದಾರೆ. ಕೇಳ್ಕೊಂಡು ಹೋಗಿ ನಾವು ಮಾಡಿಸ್ತೀವಿ ಎಲ್ಲನೂ, ನೀವು ಭಯ ಬೀಳಬೇಡಿ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಊಟಕ್ಕೆ ಏನು ಮಾಡ್ತೀರಿ? ಊಟಕ್ಕೆ ಅದೇ ನಾವು 5 kg 10 kg ಹಿಂಗೆ ತೊಗೊಂಡ್ಬಂದು ನಾವು ಜೀವನ ಮಾಡ್ತಾ ಇದೀವಿ ಸರ್. 2 ತಿಂಗಳಿಂದ ನಮ್ಗೆ ಅಕ್ಕಿ ಸಿಕ್ಕಿಲ್ಲ. ಮಗು ಇಲ್ಲ ಸರ್, ಈಗ 3 ವರ್ಷದಿಂದ ನಮ್ಮ ಮಗು ನೋಡ್ಕೊಂಡು ಮನೇಲೇ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ಮು ಜಾಸ್ತಿ ಆಗಿದೆ. ಹೆಂಗೋ ಅಕ್ಕಿ ಸಿಗ್ತಾಯಿತ್ತು, ಮತ್ತು ಪಾಪುಗೆ ಭಾಗ್ಯಲಕ್ಷ್ಮಿ ಬಾಂಡು ಮಾಡಿಸ್ಬೇಕೆ ಅಂತ ಕೊಟ್ಟಿದ್ದೀವಿ. ಅದು ಏನಾರು ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಅದೊಂದು ಇದಾಗ್ತಾ ಇದೆ. ಅದು ಹೆಲ್ತ್ ಹೆಣ್ಮಗು ಸರ್. ಹಂಗಾರೆ ಭಾಗ್ಯಲಕ್ಷ್ಮಿನೂ ಈಗ ಕಾರ್ಡ್ ಬೇಕೇ ಬೇಕು? ಕಾರ್ಡೇ ಬೇಕೇ ಬೇಕು ಸರ್. ಯಾವ ಊರಮ್ಮ ನಿಮ್ದು? ನಮ್ಮದು ನಾಗಮಂಗ್ಲ ಸರ್. ನಾಗಮಂಗ್ಲದ ಹತ್ರ ಹಳ್ಳಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತಾವು? ಇಲ್ಲಿಗೆ ಬಂದು 15-16 ವರ್ಷನೇ ಆಯಿತು ಸರ್.